ಧ್ಯೇಯಃ ಪಂಚಮುಖೋ ರುದ್ರ ಸ್ಫಟಿಕಾಬಲಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಜಃ ಶ್ಯಾಮಾನ್ಯಸ್ಯ ಮುಖಾನಿತು ಜಟಾವಬದ್ಧೇಂದು ಕಲಹ ಪ್ರಿಯಾಯುಂಗ್ ನಾಗಭೂಷಣಃ. ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಅತ್ಯಂತ ಪ್ರಾಚೀನವಾದ ಐತಿಹಾಸಿಕವಾಗಿರತಕ್ಕಂತಹ ದೇವಸ್ಥಾನಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿಯೂ ಕೂಡ ಅತ್ಯಪರೂಪವಾಗಿರತಕ್ಕಂತಹ 3 ಪ್ರದಕ್ಷಿಣೆಯ ಅಂಗಣಗಳನ್ನು ಹೊಂದಿರತಕ್ಕಂಥ ಒಂದು ವಿಶಿಷ್ಟವಾದ ದೇವಸ್ಥಾನ ಪುತ್ತೆ ಅಥವಾ ಪುತ್ತಿಗೆಯ ಮಹತೋಭ ಸೋಮನಾಥೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಅಲ್ಲಿ ಅಧಿಷ್ಠಿತನಾಗಿರತಕ್ಕಂತಹ ಮಹಾರುದ್ರ ದೇವರ ಕಾರಣಿಕ ಅತ್ಯಂತ ಅದ್ಭುತ. ಅನೇಕ ಗ್ರಾಮಗಳಿಗೆ ಅಧಿದೇವತೆಯಾಗಿ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಅನುಗ್ರಹಕಾರಕವಾದ ಶಕ್ತಿ ಇರತಕ್ಕಂಥ ರುದ್ರದೇವರು ಮನೋನಿಯಾಮಕ ದೇವರು ಕೂಡ ಹೌದು. ಅಂತಹ ರುದ್ರದೇವರ ಸನ್ನಿಧಾನವನ್ನು ಕಾಲಘಟ್ಟಕ್ಕೆ ಅನುಗುಣವಾಗಿ ನವೀಕರಣಗೊಳಿಸಿಬಿಟ್ಟು ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡಬೇಕು ಅಂತ ಹೇಳುವಂತಹ ಒಂದು ತೀರ್ಮಾನದೊಂದಿಗೆ ಕುಲದೀಪ್ ಅವರ ನೇತೃತ್ವದಲ್ಲಿ ಅನೇಕ ಈ ಸಮಿತಿಯ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸದಸ್ಯರ ಸಹಕಾರದೊಂದಿಗೆ ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮ ಇನ್ನು ಕೆಲವೇ ದಿನಗಳಲ್ಲಿ ನಡೀಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಗವದ್ಭಕ್ತರು ಭಾಗವಹಿಸಬೇಕು. ಅದೊಂದು ನೋಡಬಹುದಾಗಿರತಕ್ಕಂಥ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಿರ್ಮಾಣವಾಗಿದೆ ಮತ್ತು ಶಿಲಾಮಯವಾದ ದೇಗುಲವಾಗಿ ನಿರ್ಮಾಣವಾಗಿ ಇನ್ನು ಸಾವಿರಾರು ವರ್ಷಗಳ ತನಕ ಅದಕ್ಕೆ ಅಳಿಯೇ ಇಲ್ಲದಷ್ಟು ಚೆಂದ ಈ ದೇವಸ್ಥಾನ ನಿರ್ಮಾಣವಾಗಿರೋದ್ರಿಂದ ಇದನ್ನು ನೋಡುವುದೇ ಒಂದು ದೊಡ್ಡ ಸೌಭಾಗ್ಯ ಈ ಕಾಲಿನ ಜನರಿಗೆ. ಹಾಗಾಗಿ ಸಮಕಾಲೀನವಾಗಿರತಕ್ಕಂತಹ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಒಂದು ವಿಶಿಷ್ಟವಾದ ಇತಿಹಾಸವನ್ನು ಪಡೆದಿರತಕ್ಕಂಥ ಈ ದೇವಸ್ಥಾನವನ್ನು ನೋಡಿಬಿಟ್ಟು ಇಲ್ಲಿ ಆಗತಕ್ಕಂತಹ ಅಷ್ಟಬಂಧ ಪ್ರತಿಷ್ಠೆ, ಬ್ರಹ್ಮಕಲಶೋತ್ಸವ ಇದನ್ನೆಲ್ಲ ನೋಡಿ ಭಾಗಿಗಳಾಗಿ ಮಹಾದೇವರ ರುದ್ರದೇವರ ಅಥವಾ ಸೋಮನಾಥೇಶ್ವರ ದೇವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆ ಮೂಲಕ ನಮ್ಮ ಬದುಕನ್ನು ಧನ್ಯ ಮಾಡಿಸ್ಕೊಳ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಶ್ರೀ ಹರಯೇ ನಮಃ.